ಸೊ ಇವಾಗ ಯಾರು ಗೆಲ್ಬೇಕು? ಗಿಲ್ಲಿಯವರೇ ಗೆಲ್ಬೇಕು. ಹೌದಾ? ಅಕಸ್ಮಾತ್ ಗೆಲ್ಲಿಲ್ಲ ಅಂದ್ರೆ ಏನ್ ಮಾಡೋದು? ಗೆದ್ದೇ ಗೆಲ್ತಾರೆ. ಅಕಸ್ಮಾತ್ ಮಿಸ್ ಆಗೇನೋ ಇಲ್ಲ ಸರ್, ಚಾನ್ಸ್ ಇಲ್ಲ. ಬೇಕಾದ್ರೆ ಇನ್ನೊಂದ್ಸಲ ಇಂಟರ್ವ್ಯೂ ಮಾಡಿ, ಬಿಗ್ ಬಾಸ್ ಮುಗಿದ್ಮೇಲೆ ಗೆದ್ದೇ ಗೆಲ್ತಾರೆ. ಸೇಮ್ ಓಕೆ, ರೆಕಾರ್ಡ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ಮತ್ತೆ ಕೆಲವರು ಏನ್ ಹೇಳ್ತಾರೆ, ಏನೋ ಸುದ್ದಿ ಯಾರು ಕೊಡ್ತಾರ ಸರ್? ಬಿಗ್ ಬಾಸ್ ಅವ್ರು ಕೊಡ್ತಾರ? ಇದು ಏನಂದ್ರೆ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ, ಗಿಲ್ಲಿಯವ್ರು ಗೆಲ್ತಾವ್ರೆ ಅನ್ನೋದಕ್ಕಿಂತ ಇನ್ನೊಬ್ರು ನಾವು ಗೆಲ್ಬೇಕು ಅನ್ನೋದಕ್ಕೋಸ್ಕರ ಅವ್ರನ್ನ ಅಟ್ಲೀಸ್ಟ್ ನೆಗೆಟಿವ್ ಮಾಡ್ಬೇಕು ಅನ್ನೋದೊಂದು ಪ್ರಯತ್ನ ಮಾಡ್ತಾ ಇರ್ಬೋದು. ಅದು ಆಟದಲ್ಲಿ ಸ್ಟ್ರಾಟಜಿ, ಅದು ಏನು ಮಾಡಕ್ಕಾಗಲ್ಲ. ಎಲ್ಲಾ ಕಡೆ ಇದ್ದೇ ಇರುತ್ತೆ. ಈಗ ಪೊಲಿಟಿಕ್ಸ್ ಅಲ್ಲಿ ತಗೊಂಡ್ರೆ ನೀವು ಒಬ್ರನ್ನ, ಯಾರೋ ಒಬ್ರು ಚೆನ್ನಾಗಿ ಜನಪ್ರಿಯತೆ ಗಳಿಸ್ತಾ ಇದಾರೆ ಅಂದಾಗ ಅವ್ರಿಗೆ ನೆಗೆಟಿವ್ ಏನಿದೆ ಅಂತ ಹುಡುಕಕ್ ಟ್ರೈ ಮಾಡ್ತಾರೆ, ಅಥವಾ ಅವ್ರ ನೆಗೆಟಿವ್ನ ಟ್ರೈ ಮಾಡಕ್ ಸಿಕ್ಕಿಲ್ಲ ಅಂದ್ರೂ ಇವರೇ ಹುಟ್ಟಾಕಿ ನೆಗೆಟಿವ್ ಮಾಡಕ್ ಟ್ರೈ ಮಾಡ್ತಾ ಇರ್ತಾರೆ. ಈ ಪ್ರಯತ್ನನೂ ಗಿಲ್ಲಿಯವ್ರಿಗೆ ನಡೀತಾ ಇದೆ. ಬಟ್ ಈ ಪ್ರಯತ್ನಗಳು ಯಾವ್ದೂನು ಅವ್ರು ಸಿಕ್ಕಿರೋ ಫ್ಯಾನ್ಸ್ಗಳು ಈ ಚಿಕ್ಕ ಪುಟ್ಟದ್ರಿಂದ ಯಾವ್ದೇ ಕಾರಣಕ್ಕೂ ಹೊಡೆಯಕ್ಕಾಗಲ್ಲ. 100% ಗೆದ್ದೇ ಗೆಲ್ತಾರೆ. ಆಕ್ಚುಲಿ ಇನ್ನು ಎಲ್ಲರಿಗೂ, ಅವ್ರ ಅಭಿಮಾನಿಗಳಿಗಂತೂ ಅದೇ ಇರೋದು, ನಮ್ಗೆ ಗೆಲ್ಲಿ ಗೆಲ್ಬೇಕು ಅನ್ನೋದೇ ಇರೋದು. ಅದಕ್ಕೋಸ್ಕರ ಪಾದಯಾತ್ರೆ ಮಾಡ್ತಾವ್ರೆ, ಅದಕ್ಕೋಸ್ಕರ ಬೈಕಲ್ಲಿ ಹೋಗ್ತಾವ್ರೆ, ಎಲ್ಲ ನಡೀತಾ ಇದೆ. ಬಟ್ ಏನಪ್ಪಾ ಅಂತಂದ್ರೆ, ಎಲ್ಲೋ ಒಂದ್ ಕಡೆ ಒಂದು ನ್ಯೂಸ್ ಬರ್ತಾ ಇದೆ, ಅವ್ರನ್ನ ಸೋಲ್ಸ್ಬೇಕು, ಯಾರೋ ಬೇರೆಯವ್ರು ಗೆಲ್ತಾರೆ ಅಂತ ಅನ್ನೋದು ನ್ಯೂಸ್ ಬರ್ತಾ ಇದೆ. ಅಂದ್ರೆ ಸರ್, ಇಲ್ಲಿ ಇದೊಂದು ದೊಡ್ಡ ಪ್ರಪಂಚ ಇದು. ಅಂದ್ರೆ ಇಂಡಸ್ಟ್ರಿ ಆಗಿರ್ಬೋದು, ಪ್ರತಿಯೊಂದು ಇದೊಂದು ದೊಡ್ಡ ಪ್ರಪಂಚ. ಇಲ್ಲಿ ಎಲ್ಲಾರು ಗೆಲ್ಬೇಕು ಅಂತಾನೆ ಬರೋದು, ಎಲ್ಲರೂ ನಾನು ಗೆಲ್ಬೇಕು ಅಂತ ಬರ್ತಾ ಇರ್ತಾರೆ. ಕೆಲವೊಬ್ರಿಗೆ ಅದೊಂದು ಈಗೋ ಹರ್ಟ್ ಆಗ್ಬಿಡುತ್ತೆ. ನಾನು ಇಷ್ಟೊಂದೆಲ್ಲ ಹಣ ಬೆಂಬಲ ಇಟ್ಕೊಂಡಿರ್ತೀನಿ, ನಾನು ಇಷ್ಟೊಂದೆಲ್ಲ ದೊಡ್ಡ ಇಟ್ಟಿರ್ತಾರೆ. ಬಟ್ ಇವ್ರು ಏನು ಇಲ್ದೇನೆ ಗೆಲ್ತಾ ಇದಾರಲ್ಲ, ಅಟ್ಲೀಸ್ಟ್ ನಾನು ಅವ್ರ ಮಟ್ಟಕ್ಕಾದ್ರೂ ಹೋಗೋಣ ಅನ್ಬಿಟ್ಟು ತುಂಬಾ ಖರ್ಚು ಮಾಡಿ ಅಥವಾ ಏನೋ ಒಂದು ಮಾಡಿ ಪ್ರಯತ್ನ ಮಾಡ್ತಾ ಇರ್ತಾರೆ. ಬಟ್ ಇದುವರೆಗೂ ನಾವು ನೋಡಿರಂಗೆ ಆ ಕಾಲದಿಂದನೂ ತಗೊಂಡ್ರೆ ಪ್ರತಿಭೆ, ಪ್ಯೂರ್ ಟ್ಯಾಲೆಂಟ್ ಮುಂದೆ ಯಾವ ಹಣ ಬೆಂಬಲನೂ ಯಾವ್ದೂ ಇದು ಬರಲ್ಲ. ಬೇಕಾದ್ರೆ ಅವ್ರು ಬರ್ಬೋದು, ಏನೇ ಪಾರ್ಟಿಸಿಪೇಟ್ ಮಾಡ್ಬೋದು, ಎಲ್ಲಾ ಪ್ರಯತ್ನನೂ ಮಾಡ್ಬೋದು. ಬಟ್ ಕೊನೆಗೆ ಗೆಲ್ಲೋದು ಮಾತ್ರ ಪ್ಯೂರ್ ಟ್ಯಾಲೆಂಟೇ. ಸೊ ಜನ ಬೆಂಬಲದ ಮುಂದೆ ಹಣ ಬೆಂಬಲ ನಡೆಯಲ್ಲ. ಹಣ ಬೆಂಬಲ ಇದು ಬಂದು ನಡೆಯೋದು ಪಾಲಿಟಿಕ್ಸ್ ಅಲ್ಲಿ ಮಾತ್ರ. ಸಿನಿಮಾದಲ್ಲಿ ಕೊನೆಗೆ ಗೆಲ್ಲೋದು ಟ್ಯಾಲೆಂಟ್ ಪ್ಲಸ್ ಜನ. ಫಾರ್ ಎಕ್ಸಾಂಪಲ್ ನಿಮ್ ಬಾಸು 100% ಹೌದು. ಯಾಕೆಂದ್ರೆ ಅವ್ರು ಅಷ್ಟೇ ಎಷ್ಟೋ ಪ್ರಯತ್ನ ಪಟ್ರು ಏನು ಅಂದ್ರೆ ಸರ್, ಏನಂದ್ರೆ ಒಬ್ರು ನಮ್ಮ ಕರ್ನಾಟಕ ಜನತೆ ಏನ್ ಗೊತ್ತಾ, ಅಷ್ಟು ಈಸಿಯಾಗಿ ಪ್ರೀತಿ ಕೊಡಲ್ಲ. ಒಂದ್ಸಲಿ ಕೊಟ್ರೆ ನೀವೇನೇ ಪ್ರಯತ್ನ ಮಾಡಿ ಕೆಳಗಡೆ ಹಾಕ್ಬೇಕು ಅಂತ, ಅವರು ಅಷ್ಟು ಈಸಿಯಾಗಿ ಆ ಪ್ರೀತಿನ ವಾಪಸ್ ತಗೊಳಕ್ ಆಗಲ್ಲ. ಅದೇ ಹೇಳದ್ನಲ್ಲ, ಯಾರೋ ಒಬ್ರು ಜನಪ್ರಿಯತೆ ತುಂಬಾ ಜಾಸ್ತಿ ತಗೊಂತಾ ಇದಾರೆ ಅಂದಾಗ ಅವ್ರನ್ನ ಕೆಳಗಡೆ ಹಾಕಕ್ಕೆ ದುಡ್ಡಿರೋರು, ಹಣ ಬೆಂಬಲ ಅಥವಾ ಬೇರೆ ಇನ್ನೊಂದು ಎಲ್ಲ ಜಾತಿ ಬೆಂಬಲ ಇವೆಲ್ಲ ಸೇರ್ಕೊಂಡು ಟ್ರೈ ಮಾಡ್ತಾ ಇರುತ್ತೆ. ಬಟ್ ಪ್ಯೂರ್ ಟ್ಯಾಲೆಂಟ್ ಅಥವಾ ರಿಯಲ್ ಆಗಿ ಮನ್ಸಾರೆ ಇಷ್ಟಪಟ್ಟಿರೋ ಜನಗಳು ಯಾವತ್ತೂ ಅವ್ರನ್ನ ಕೈ ಬಿಡಲ್ಲ, ಯಾರೇ ಆಗಿರ್ಬೋದು. ಸೊ ಗಿಲ್ಲಿಯವ್ರು ಗೆದ್ದೇ ಗೆಲ್ತಾರೆ, 100% ಗೆಲ್ತಾರೆ. ಸೊ ರೆಕಾರ್ಡ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ಗಿಲ್ಲಿಯವ್ರು ಗೆದ್ದೇ ಗೆಲ್ತಾರಂತೆ. ಸೊ ಅವ್ರ ಅಭಿಮಾನಿಗಳು ಅದೇ ಆಶಯ. ಈಗ ಗಿಲ್ಲಿ ಅವ್ರ ಜೊತೆ ಅನುಭವ ಹೇಗಿತ್ತು? ಯಾಕಂದ್ರೆ ನೀವು ಅವ್ರ ಜೊತೆ ತುಂಬಾ ಸಿನಿಮಾ ಮಾಡಿದೀರಾ. ಅಂದ್ರೆ ತುಂಬಾ ದಿನ ಮಾಡಿದೀನಿ, ಒಂದೇ ಸಿನಿಮಾನೇ ತುಂಬಾ ದಿನ ಮಾಡಿದೀವಿ. ಯಾಕೆಂದ್ರೆ ಇಬ್ರು ಲೀಡ್ ಈ ಸಿನಿಮಾದಲ್ಲಿ. ವಿಜಯಾನಂದ್ ಸರ್ ಡೈರೆಕ್ಟ್ ಮಾಡಿದ್ದಾರೆ, ನಾಗೇಂದ್ರ ಪ್ರಸಾದ್ ಸರ್ ಮ್ಯೂಸಿಕ್ ಮಾಡಿದ್ದಾರೆ. ಗಿಲ್ಲಿ ಅವ್ರದ್ದು ನಂದು ಇಬ್ರು ಲೀಡ್ ಆಗಿರೋದ್ರಿಂದ ಇಡೀ ಸಿನಿಮಾ ಜೊತೆಲಿ ಇರ್ತೀವಿ. ಒಂದು ಶಾರ್ಟ್ ಆಗ್ಲಿ, ಒಂದು ಫ್ಲಾಶ್ ಬ್ಯಾಕ್ ಹೋದಾಗ ಅಪ್ಪಿ ಹೋಗಿ ಬರ್ಬೋದು ಹೊರತು ಇಡೀ ಕರ್ನಾಟಕ ಟ್ರಾವೆಲ್ ಮಾಡಿದೀವಿ ಸಿನಿಮಾದಲ್ಲಿ. ನಾನು ಗಿಲ್ಲಿ ಅವರೇನೆ, ಎಲ್ಲೋದ್ರೂ ಜೊತೆಲೇ ಇರ್ತಾ ಇದ್ವಿ. ಅವ್ರನ್ನ ಬಿಗ್ ಬಾಸ್ ಅಲ್ಲಿ ನೋಡ್ಬೇಕಾದ್ರೆ ಈ ಸೆಟ್ಟಲ್ ಹಂಗೆ ಇರ್ತಾ ಇದ್ರು ಅವರು. ನನ್ಗೇನಲ್ಲಿ ಸ್ಪೆಷಲ್ ಅಂದ್ರೆ ಯಾಕೆಂದ್ರೆ ಇಲ್ಲೂ ಅದೇ ತರ ಕಾಮಿಡಿ, ಇಲ್ಲೂ ಅದೇ ತರ ಎಂಟರ್ಟೈನ್ಮೆಂಟ್, ಸೇಮ್ ಅಲ್ಲೂ ಹಂಗೆ ಇದ್ರೆ. ಬಿಗ್ ಬಾಸ್ ಹೋಗಿದೀನಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವ್ರೇನ್ ಚೇಂಜ್ ಆಗ್ಬಿಟ್ಟು ಆಕ್ಟ್ ಮಾಡ್ತಾ ಇರೋದು, ಆತರ ಎಲ್ಲ ಏನು ಮಾಡ್ತಾ ಇಲ್ಲ. ಆಮೇಲೆ ಇನ್ನೊಂದೇನಂದ್ರೆ ಏನ್ ಹೇಳ್ತಾ ಇದೆ, ಒಂದೇ ತರ ಇರ್ತಾರೆ ಗಿಲ್ಲಿ ಅವರು ಅಂತ. ಸಾರಿ, ಒಂದೇ ತರ ಇರ್ತಾರೆ. ತುಂಬಾ ಒಳ್ಳೆ ವ್ಯಕ್ತಿ ಅವರು. ಅಂದ್ರೆ ಬಿಗ್ ಬಾಸ್ ಗೋಸ್ಕರ ಎಕ್ಸ್ಟ್ರಾ ಏನು ಮಾಡ್ತಾ ಇಲ್ಲ. ಆಮೇಲೆ ಇನ್ನೊಂದೇನಂದ್ರೆ, ಗಿಲ್ಲಿ ಅವ್ರಿಗೆ ಆಲ್ರೆಡಿ ಫ್ಯಾನ್ಸ್ ಇದ್ರು. ಅಂದ್ರೆ ತುಂಬಾ ಜನ ಜಿ ಕನ್ನಡದಲ್ಲಿ ತುಂಬಾ ಜನ ಫ್ಯಾನ್ಸ್ ಆಗಿದ್ರು. ಯಾಕಂದ್ರೆ ನಾವು ಔಟ್ಡೋರ್ ಶೂಟ್ ಎಲ್ಲ ಹೋಗ್ಬೇಕಾದ್ರೆ ತುಂಬಾ ಜನ ಗಿಲ್ಲಿಯಣ್ಣ ಯಾವ್ದೇ ಹಳ್ಳಿ ಮೂಲೆಗೆ ಹೋಗ್ಲಿ, ಬೆಟ್ಟದ ಮೇಲೆ ಶೂಟ್ ಮಾಡ್ತಾ ಇರ್ಲಿ, ಗಿಲ್ಲಿಯಣ್ಣ ಅಂತ ಓಡ್ ಬಂದ್ಬಿಟ್ರು ಅವರು. ಪಾಪ ಆಗ್ಲಿಂದ ಅವರು ಸೆಟ್ ಆಫ್ ಆಡಿಯನ್ಸ್ ನ ಕ್ಲಬ್ ಮಾಡಿ ಬಿಗ್ ಬಾಸ್ ಬಂದ ತಕ್ಷಣ ಎಕ್ಸ್ಪ್ಲೋರ್ಡ್ ಆಗಿದೆ ಅಷ್ಟೇ.